ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ರಿಶುನ್ ಸ್ಕೂಲ್ನಾಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ನಾವು ಯಾವ್ದು ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಸೊ ಸಂಗೊಳ್ಳಿ ರಾಯಣ್ಣ ಈ ಸರಿ ಟ್ರೈ ಮಾಡಿ ನೋಡೋಣ ಅಂತ ಸಂಗೊಳ್ಳಿ ರಾಯಣ್ಣ ಫಿಕ್ಸ್ ಆದ್ವಿ. ಈ ಸಲ ಏನಕ್ಕೆ ಇದೇ ಮೊದಲೇ ಸಲ ಮಾಡ್ತಿರೋದು, ಈ ಸಲ ಟ್ರೈ ಮಾಡೋಣ ಮತ್ತಿಕ್ಕಿಂದ ಅಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸುಭಾಷ್ ಚಂದ್ರ ಬೋಸ್ ಅಂತೆಲ್ಲ ಅನ್ಕೊಂಡ್ವಿ, ಬಟ್ ಅಲ್ಲಿ ನೇಮ್ ಬರ್ಸ್ಬಿಟ್ಟಿದ್ರಂತೆ ಬೇರೆಯವರು. ಹಾಗಾಗಿ ನಾವು ಸಂಗೊಳ್ಳಿ ರಾಯಣ್ಣ ಇಷ್ಟಪಟ್ವಿ, ಎಲ್ಲರೂ ಸಂಗೊಳ್ಳಿ ರಾಯಣ್ಣ ಮಾಡೋಣ ಅಂತಂದು ಹೋಗಿ ಬುಕ್ ಮಾಡಿ ಬಂದಿದ್ವಿ ಮುಂಚೆಗೆನೆ. ಯಪ್ಪ, ಆ ಡ್ರೆಸ್ ನೋಡಕ್ ಹೋದಾಗಂತೂ ರಿಶು ಇಷ್ಟ ಕಾಡ್ದ. ನಾನು ಅನ್ಕೊಂಡಿದ್ದೆ ಅವ್ನು ಮೇ ಬಿ ಈ ಡ್ರೆಸ್ ಹಾಕಲ್ಲ ಅಂತ ಹೇಳಿ. ಬಟ್ ಅಲ್ಲಿ ಟ್ರಯಲ್ ಮಾಡಕ್ ಹೋದಾಗ ಫುಲ್ ಅಳಕತ್ಬಿಟ್ಟಿದ್ದ ಅವನು. ಆಮೇಲೆ ಮತ್ತೆ ಸೀದಾ ಹೋದ್ವಿ. ಹಿಂದಿನ ದಿನ ರೆಂಟಲ್ಗೆಲ್ಲ ತರಕ್ಕಂತ ಹೋದ್ವಿ. ಅಂದವೇ ನೋಡ್ರಿ, ನಮ್ದಿದೆ ಎಸ್ಕಾಮ್ ಆಫೀಸ್ ಹುಬ್ಳಿದು, ಎಷ್ಟು ಚೆನ್ನಾಗಿ ಮಾಡಿದ್ರು, ನೋಡಕ್ಕೆ ಚೆನ್ನಾಗಿ ಅನಿಸ್ತಿತ್ತು. ಹೋಗಿ ನೋಡಿದ್ರೆ ಫುಲ್ ರಶ್, ಫುಲ್ ಜನ ತುಂಬಿಟ್ಟಿದ್ರು. ಅಲ್ಲಂತೂ ಎಲ್ಲರೂ ಬುಕ್ ಮಾಡಿದ್ರು ಅನ್ಸುತ್ತಿ, ಫುಲ್ ಕಾಲ್ ಇಡಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಇವ್ರು ನೋಡ್ರಿ ಅಪ್ಪ ಮಗ ಹೆಂಗ್ ದೂರ ನಿಂತು ಬಿಟ್ಟಾರ ನನ್ ಕಳಿಸಿ. ಆಮೇಲೆ ಮತ್ತೆ ಹಂಗು ಹಿಂಗು ಹೋಗಿ ಅದು ನಮ್ದು ಬುಕ್ಕಿಂಗ್ ಐಡಿ ಕೊಟ್ಟು ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಅವ್ನ ಡ್ರೆಸ್ ಫುಲ್ ಸೆಟ್ ಕೊಟ್ಟು ಒಂದು 9 ಐಟಮ್ ಬಂತು, ಮನೆಗೆ ತಗೊಂಡು ಬಂದ್ವಿ. ನೋಡಿಲ್ಲ ರಿಷು ನಾಳೆ ಹಿಂಗ್ ಹಿಡ್ಕೋಬೇಕಲ್ಲಿ, ಹಿಂಗಿರಲಿ ರಿಷು, ಹಿಂಗ್ ಹಿಡ್ಕೊಂಡು ಕಪ್ಪ ಕೊಡ್ಬೇಕೆ ಕಪ್ಪ ಅಂತ ಕೇಳ. ಮತ್ತೇನ್ ಹೇಳ್ಬೇಕ ಇದೊಂದು ಇನ್ನೊಂದ್ಸರಿ ಜೋರ್ ಹೇಳು. ಸ್ವೆಟರ್ ತೆಗೆದ್ ಹಾಕ್ತೇನೆ ತಡಿ ಸಮಾಧಾನ ಒಂದ್ ಸೆಕೆಂಡ್. ಅದ್ನು ಮಾಡ್ತೀನಿ ತಡಿ ಅಪ್ಪಾಜಿ. ಫಸ್ಟ್ ಕಟ್ಟನ ಈ ಕಡೆ ಒಳ ನಿಮ್ ಮುಂದ್ ಬಾ. ಅವ್ನಿಗೆ ಮಾಡ್ಬಿಡ ಅಂದ್ರೆ ಚಾಚಾ ಹಾಕೊಂತಾರ. ನೀ ಹಾಕೋಬೇಡ, ಬರೀ ಅದೊಂದ್ ಹೇಳಕತ್ತಾನ, ಡೈಲಾಗ್ ಒಂದ್ ಹೇಳಕತ್ತಾನ ಅವಾಗಿಂದ. ನಾಳೆ ಸ್ಕೂಲ್ನಾಗ ನಿಮ್ ಮಿಸ್ ಇದು ನೋಡ್ಬೇಲಿ ಡ್ರೆಸ್ ಹಾಕ್ತಾರ, ಇದನ್ನ ಏನ ಅಲ್ಲಿ ಹೋಗ್ಕೊಂತ ಅವ್ರ ಚಾಚನ್ ಕಡೆ ಈ ಡ್ರೆಸ್ ಹಾಕೋಬೇಕು ರಿಶು. ನನಗೇನೋ ಇದು ವೇಸ್ಟ್ ಅಂತ ಅವ್ನು ನಾಳೆ ಹಾಕಂತಾನಿಲ್ಲ ಡೌಟ್. ಹಾಕಿಸ್ಬೇಕು ಹೆಂಗಾರ ಮಾಡಿ. ಅವ್ರ ಮಿಸ್ ಹಾಕಿಸ್ತಾರೆ, ಅವ್ರಿಗೆ ಹೇಳ್ಬರ್ಬೇಕಷ್ಟ. ಇಲ್ಲ ಅವ್ರೇ ಚಾಕ್ಲೇಟ್ ಕೊಡ್ತಾರ ಅಂತ ಹೇಳಿವಿ. ಸರ್ಪ್ರೈಸ್ ಈಗ ನೀನ್ ಅದ್ ನಾಳೆ ಹಾಕೊಂಬಂದ ಸರ್ಪ್ರೈಸ್ ತಮ್ಮ, ಸುಮ್ನೆ ಸರ್ಪ್ರೈಸ್ ಕೊಡಲ್ಲ. ಏನ ನಾಳೆ ಹೆಂಗ ಹಾಕ್ಸದಪ್ಪ ಇವನಿಗೆ, ಹೆಂಗ ಹಾಕ್ಸದ? ನೀವ ಹಾಕ್ಸದ್ ನಾನ